ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಂದಿಗಿರಿಧಾಮ, ನಂದಿ ಬೆಟ್ಟ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಬೆಟ್ಟ ಕರ್ನಾಟಕದ ಅತ್ಯಂತ ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 4851 ಅಡಿ ಎತ್ತರದಲ್ಲಿರುವ ಈ ಸುಂದರ ಗಿರಿಶಿಖರದ ಪ್ರಕೃತಿ ಸೌಂದರ್ಯ ಐತಿಹಾಸಿಕ ಹಿನ್ನೆಲೆ ಮತ್ತು ರಮಣೀಯ ಹವಾಮಾನಕ್ಕೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಮುಂಜಾನೆಯ ಸೂರ್ಯೋದಯ ಮತ್ತು ಮೋಡಗಳ ನೃತ್ಯವನ್ನು ಮಂಜಿನ ನಗರಿ ನೋಡಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ನಂದಿ ಬೆಟ್ಟದ ಇತಿಹಾಸ, ಹೆಸರಿನ ಹಿನ್ನೆಲೆ ಮತ್ತು ಪ್ರಮುಖ ಆಕರ್ಷಣೆಗಳ ವಿವರಣೆ ನೋಡೋಣ. ಹೆಸರಿನ ಹಿನ್ನೆಲೆ ಮತ್ತು ಪುರಾಣ. ನಂದಿ ಬೆಟ್ಟಕ್ಕೆ ಈ ಹೆಸರು ಬರಲು ಹಲವು ನಂಬಿಕೆಗಳು ಮತ್ತು ಐತಿಹಾಸಿಕ ಕಾರಣಗಳಿವೆ. ನಂದಿಯ ಆಕಾರ. ದೂರದಿಂದ ನೋಡಿದಾಗ ಈ ಬೆಟ್ಟದ ಆಕಾರವು ಮಲಗಿರುವ ನಂದಿಯ ಶಿವನ ವಾಹನದ ಬಸವಣ್ಣ ತರಹ ಕಾಣುವುದರಿಂದ ಇದಕ್ಕೆ ನಂದಿ ಬೆಟ್ಟ ಎಂದು ಹೆಸರು ಬಂತು ಎನ್ನಲಾಗುತ್ತದೆ. ಆನಂದಗಿರಿ. ಚೋಳರ ಕಾಲದಲ್ಲಿ ಈ ಬೆಟ್ಟವನ್ನು ಅದರ ಹಸಿರು ಮತ್ತು ಸೌಂದರ್ಯವನ್ನು ನೋಡಿ ಆನಂದಗಿರಿ ಎಂದು ಕರೆಯಲಾಗುತ್ತಿತ್ತು. ಯೋಗನಂದೀಶ್ವರ. ಬೆಟ್ಟದ ತುತ್ತ ತುದಿಯಲ್ಲಿ ಚೋಳರ ಕಾಲದ ಪ್ರಸಿದ್ಧ ಯೋಗನಂದೀಶ್ವರ ದೇವಾಲಯವಿರುವುದರಿಂದಲೂ ಈ ಹೆಸರು ಬಂದಿದೆ ಎನ್ನುತ್ತಾರೆ. ಐತಿಹಾಸಿಕ ಹಿನ್ನೆಲೆ. ನಂದಿ ಬೆಟ್ಟವು ಕೇವಲ ಗಿರಿಧಾಮವಲ್ಲ, ಇದು ಶಕ್ತಿಶಾಲಿ ಕೋಟೆಯಾಗಿದ್ದ ಐತಿಹಾಸಿಕ ತಾಣವಾಗಿದೆ. ಈ ಬೆಟ್ಟದ ಮೇಲಿನ ಮೊದಲ ಧಾರ್ಮಿಕ ರಚನೆಗಳು 9ನೇ ಶತಮಾನದಲ್ಲಿ ಗಂಗಾ ಮತ್ತು ಚೋಳ ರಾಜವಂಶಗಳ ಕಾಲದಲ್ಲಿ ಆರಂಭವಾದವು. ಚಿಕ್ಕಬಳ್ಳಾಪುರದ ಪಾಳೆಗಾರರಾದ ಆವತಿ ಪ್ರಭುಗಳು ಇಲ್ಲಿ ಭದ್ರವಾದ ಕೋಟೆಯನ್ನು ನಿರ್ಮಿಸಿದ್ದರು. 18ನೇ ಶತಮಾನದಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರಾಲಿ ಈ ಕೋಟೆಯನ್ನು ಮತ್ತಷ್ಟು ಬಲಪಡಿಸಿ ಶತ್ರುಗಳು ಸುಲಭವಾಗಿ ಆಕ್ರಮಣ ಮಾಡದಂತೆ ನಂದಿ ದುರ್ಗ ಎಂಬ ಭದ್ರವಾದ ಗಿರಿದುರ್ಗವನ್ನಾಗಿ ಪರಿವರ್ತಿಸಿದರು. ಕಾವೇರಿ ಯುದ್ಧಗಳ ನಂತರ ಬ್ರಿಟಿಷರು ಇದನ್ನು ವಶಪಡಿಸಿಕೊಂಡರು. ಬೆಂಗಳೂರಿನ ಬಿಸಿಲಿನ ವಾತಾವರಣದಿಂದ ತಪ್ಪಿಸಿಕೊಳ್ಳಲು ಬ್ರಿಟಿಷ್ ಅಧಿಕಾರಿಗಳು, ವಿಶೇಷವಾಗಿ ಸರ್ ಮಾರ್ಕ್ ಕಬ್ಬನ್, ಇದನ್ನು ತಮ್ಮ ಬೇಸಿಗೆಯ ವಿಶ್ರಾಂತಿಧಾಮವನ್ನಾಗಿ ಬಳಸಿಕೊಂಡರು. ಪ್ರಮುಖ ಆಕರ್ಷಣೆಗಳು ಮತ್ತು ವೀಕ್ಷಣಾ ಸ್ಥಳಗಳು. ಸೂರ್ಯೋದಯದ ವೀಕ್ಷಣೆ, ಸನ್ರೈಸ್ ವ್ಯೂ ಪಾಯಿಂಟ್. ನಂದಿ ಬೆಟ್ಟದ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಮುಂಜಾನೆಯ ಸೂರ್ಯೋದಯ. ಬೆಟ್ಟದ ತುದಿಯಲ್ಲಿ ನಿಂತು ನೋಡಿದಾಗ ಇಡೀ ಪ್ರಕೃತಿಯು
ಬಿಳಿ ಮೋಡಗಳ ಹಾಸಿನ ಮಧ್ಯೆ ತೇಲುವಂತೆ ಭಾಸವಾಗುತ್ತವೆ. ಸುಮಾರು 600 ಅಡಿ ಆಳದ ಕಡಿದಾದ ಪ್ರಪಾತ. ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯಲ್ಲಿ ದ್ರೋಹಿಗಳಿಗೆ ಮತ್ತು ಕೈದಿಗಳಿಗೆ ಇಲ್ಲಿಂದ ಕೆಳಗೆ ತಳ್ಳಿ ಮರಣದಂಡನೆ ಶಿಕ್ಷೆ ವಿಧಿಸುತ್ತಿದ್ದ ಸ್ಥಳ ಇದಾಗಿದೆ. ಯೋಗನಂದೀಶ್ವರ ದೇವಾಲಯ ಬೆಟ್ಟದ ತುತ್ತ ತುದಿಯಲ್ಲಿರುವ ಅತ್ಯಂತ ಪುರಾತನ ಶಿವ ದೇವಾಲಯ. ಮನುಷ್ಯನ ಜೀವನದ ವೈರಾಗ್ಯದ ಹಂತವನ್ನು ಈ ದೇವಾಲಯ ಸಂಕೇತಿಸುತ್ತದೆ. ಇಲ್ಲಿನ ಕಲ್ಲಿನ ಕೆತ್ತನೆಗಳು ಸುಂದರವಾಗಿವೆ. ಅಮೃತ ಸರೋವರ ಇದು ಬೆಟ್ಟದ ಮೇಲಿರುವ ಒಂದು ಸುಂದರವಾದ ಪುಷ್ಕರಣಿ. ಕೋಟೆಯೊಳಗಿನ ಜನರಿಗೆ ಇದು ನೀರಿನ ಮೂಲವಾಗಿತ್ತು. ರಾತ್ರಿಯ ಸಮಯದಲ್ಲಿ ಈ ಸರೋವರದ ನೀರು ಹೊಳೆಯುವುದರಿಂದ ಇದಕ್ಕೆ ಅಮೃತ ಸರೋವರ ಎಂದು ಹೆಸರಿಡಲಾಗಿದೆ. ಟಿಪ್ಪುವಿನ ಬೇಸಿಗೆ ಅರಮನೆ. ಟಿಪ್ಪು ಸುಲ್ತಾನ್ ವಿಶ್ರಾಂತಿ ಪಡೆಯಲು ನಿರ್ಮಿಸಿಕೊಂಡಿದ್ದ ಮರದ ಸುಂದರವಾದ ಚಿಕ್ಕ ಅರಮನೆ ಇಲ್ಲಿದೆ. ಇದನ್ನು ಮುಖ್ಯವಾಗಿ ಮರ ಮತ್ತು ಮಣ್ಣಿನಿಂದ ನಿರ್ಮಿಸಲಾಗಿದೆ. ನೆಹರು ನಿಲಯ. ಜವಾಹರ್ಲಾಲ್ ನೆಹರು ಸೇರಿದಂತೆ ಭಾರತದ ಪ್ರಮುಖ ನಾಯಕರು ತಂಗಿದ್ದ ಬ್ರಿಟಿಷರ ಕಾಲದ ಸುಂದರ ಬಂಗಲೆ ಇಲ್ಲಿದೆ. ಪ್ರಸ್ತುತ ಇದನ್ನು ಅತಿಥಿ ಗೃಹವಾಗಿ ಬಳಸಿಕೊಳ್ಳಲಾಗುತ್ತಿದೆ. ರಾಜಘಟ್ಟ ಮತ್ತು ತೋಟಗಾರಿಕಾ ಉದ್ಯಾನವನ. ಇಲ್ಲಿನ ವಿಶಾಲವಾದ ಉದ್ಯಾನವನಗಳು, ಹೂವಿನ ತೋಟಗಳು ಪ್ರವಾಸಿಗರು ಸಮಯ ಕಳೆಯಲು ಅತ್ಯುತ್ತಮ ಜಾಗವಾಗಿವೆ. ಭೇಟಿ ನೀಡಲು ಮಾಹಿತಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 35 ಕಿಲೋಮೀಟರ್, ಬೆಂಗಳೂರು ನಗರದಿಂದ 60 ಕಿಲೋಮೀಟರ್ ಮತ್ತು ಚಿಕ್ಕಬಳ್ಳಾಪುರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸಮಯ. ಬೆಟ್ಟದ ಮುಖ್ಯ ದ್ವಾರವನ್ನು ಮುಂಜಾನೆ 6 ಗಂಟೆಗೆ ತೆರೆಯಲಾಗುತ್ತದೆ. ಸೂರ್ಯೋದಯ ಮತ್ತು ಮಂಜಿನ ವಾತಾವರಣವನ್ನು ಸವಿಯಲು ಮುಂಜಾನೆ 5ರಿಂದ 5:30 ಬೆಟ್ಟದ ಬುಡ ತಲುಪುವುದು ಸೂಕ್ತ. ಚಾರಣ ಮತ್ತು ಸಾಹಸ ಕ್ರೀಡೆಗಳು. ಟ್ರೆಕ್ಕಿಂಗ್ ಪ್ರಿಯರಿಗೆ ಇಲ್ಲಿ ವಿಶೇಷ ಹಾದಿಗಳಿವೆ. ಜೊತೆಗೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡಲು ಕೂಡ ಅವಕಾಶವಿದೆ. ವಿಶೇಷ ಸೂಚನೆ. ವಾರಾಂತ್ಯದಲ್ಲಿ ಶನಿವಾರ ಮತ್ತು ಭಾನುವಾರ ಇಲ್ಲಿ ಪ್ರವಾಸಿಗರ ಸಂಖ್ಯೆ ವಿಪರೀತವಾಗಿರುತ್ತದೆ. ಆದ್ದರಿಂದ ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇರುತ್ತದೆ. ಪ್ಲಾಸ್ಟಿಕ್ ಮುಕ್ತ ವಲಯವಾಗಿರುವುದರಿಂದ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಕವರ್ಗಳನ್ನು ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ. ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.